ಇದೇ ತಿಂಗಳ 11 ಅಥವಾ 12ಕ್ಕೆ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. ಹೀಗಾಗಿ ಮತ್ತೆ ಗರಿಗೆದರಿದೆ ಕುರ್ಚಿ ರಾಜಕೀಯ ಚಟುವಟಿಕೆ. ದೆಹಲಿಯತ್ತ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಗೆ ಭರ್ಜರಿ ತಯಾರಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ, ಖರ್ಗೆ, ಪರಮೇಶ್ವರ್, ಡಿಕೆಶಿ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಲಾಗ್ತಾ ಇದೆ. ಇದೀಗ ನೇರವಾಗಿ ದೆಹಲಿಯಲ್ಲಿ ಲಾಬಿ ಮಾಡೋದಕ್ಕೆ ಕೆಲವರು ಪ್ರಯಾಣವನ್ನ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಇದೇ ತಿಂಗಳ 11, 12ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. ಹೀಗಾಗಿ ಸಾಕಷ್ಟು ನಾಯಕರು ಈಗಾಗಲೇ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ಗೆ ಸಂಪುಟ ವಿಸ್ತರಣೆ ಮಾಡೋದು ಒಂದು ರೀತಿ ದೊಡ್ಡ ತಲೆನೋವಾಗಿದೆ. ಸಂಪುಟ ವಿಸ್ತರಣೆಯನ್ನ ಮಾಡಬೇಕೋ ಬೇಡವೋ ಅನ್ನುವಂತ ಗೊಂದಲ ಕೂಡ ಹಾಗೆ ಇದೆ. ಉಪಚುನಾವಣೆ, ಲೋಕಸಭೆ ಚುನಾವಣೆಯ ಬಳಿಕ ಸಂಪುಟ ವಿಸ್ತರಣೆಗೆ ಚಿಂತನೆಯನ್ನ ಮಾಡಬಹುದಾ ಅನ್ನುವಂತ ಮಾತು ಕೂಡ ಚಿಂತನೆಯನ್ನ ಕೂಡ ಇದೀಗ ಹೈಕಮಾಂಡ್ ಮಾಡ್ತಾ ಇದೆ. ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಅತೃಪ್ತರು ಕೈ ಕೊಡೋ ಭಯ ಕೂಡ ಒಂದ್ ಕಡೆ ಇದೆ. ಅತೃಪ್ತ ಶಾಸಕರು ಪಕ್ಷದ ವಿರುದ್ಧ ಕೆಲಸ ಮಾಡೋ ಭೀತಿ ಎದುರಾಗ್ತಾ ಇದೆ. ಅಳೆದು ತೂಗಿ ಕ್ಯಾಬಿನೆಟ್ ವಿಸ್ತರಣೆಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಎನ್ನಲಾಗ್ತಾ ಇದೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕೋ ಬೇಡವೋ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತ ವಿಚಾರ ಇದ್ರೂ ಕೂಡ ಅದು ಒಂದ್ ರೀತಿ ಎಫೆಕ್ಟ್ ಆಗಬಹುದು. ಯಾಕೆಂದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗೋದಿಲ್ವೋ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದ್ರೆ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸೋಣ ಅನ್ನುವಂತ ವಿಚಾರವನ್ನ ಇದೀಗ ಕೆಲವರು ಮಾಡ್ತಾ ಇದ್ರೆ, ಆದ್ರೆ ಇದು ಪಕ್ಷಕ್ಕೆ ಮುಳುವಾಗುವಂತ ಚಾನ್ಸಸ್ ಕೂಡ ಎದುರಾಗುತ್ತೆ ಒಂದು ವೇಳೆ ಈಗ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲಿಲ್ಲ ಅಂದ್ರೆ. ಸೊ ಈಗ ಅಳೆದು ತೂಗಿ ಯಾರನ್ನ ಸಚಿವ ಸ್ಥಾನಕ್ಕೆ ಅಲಂಕರಿಸೋದಕ್ಕೆ ಅವರಿಗೆ ಅವಕಾಶವನ್ನ ಕೊಡಬೇಕೋ ಬೇಡವೋ ಅನ್ನುವಂತ ವಿಚಾರ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್ ಹಳಕಟ್ಟಿ, ಇದೇ 11, 12ಕ್ಕೆ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಇದೆ. ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ, ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ಸರಿ ಮಾಡೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ? ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಇದೇ ತಿಂಗಳ 11 ಅಥವಾ 12ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ ಯಾರ್ಯಾರ ಆಕಾಂಕ್ಷಿಗಳು ಇದ್ದಾರೆ, ಜೊತೆಗೆ ಯಾರೆಲ್ಲ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನುವಂತ ಆತಂಕ ಇದೆ, ಅವರು ಈಗಾಗಲೇ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ.